ನಮಸ್ಕಾರ. ಮೊನ್ನೆ 18ನೇ ತಾರೀಕಿಗೆ ಶಹಾಪುರ ಅನ್ಸುತ್ತೆ, ಅಲ್ಲೇ ಒಂದು ಬೃಹತ್ ಸಮಾವೇಶ ಆಯಿತು. ಬಸವಾದಿ ಶಿವಶರಣರ ಹಿಂದೂ ಮಹಾಸಭಾ ಅನ್ನೋ ಒಂದು ಮಹಾಸಭಾ ಆಯಿತು. ಇದರ ನೇತೃತ್ವ ತಗೊಂಡವರು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಬುದ್ಧಿಜೀವಿಗಳು, ಜ್ಞಾನಿಗಳು. ಆದರೆ ಎಂಥ ಬುದ್ಧಿಜೀವಿ ಇದ್ದರೂ ಜ್ಞಾನಿ ಇದ್ರೂ ಒಂದೊಂದು ಸಾರಿ ಕಾಲು ಜಾರೋದು ಸಹಜ. ನಾನು ಹೇಳಕ್ಕೆ ಬಂದಿರೋ ವಿಷಯ ಇಷ್ಟ: ಯಾರಾಗಲಿ ಯಾರಿಗಾರ ಆಗಲಿ ಅಸಂವಿಧಾನಿಕ ಶಬ್ದಗಳನ್ನು ಬಳಸಬಾರ್ದು, ಅವ್ಯಾಚ ಶಬ್ದಗಳನ್ನು ಬಳಸಬಾರ್ದು. ಎಲ್ಲರೂ ಅವರವರ ವಿಚಾರದೊಳಗೆ ಅವರವರ ಉದ್ಯೋಗದೊಳಗೆ ನಿಪುಣರು ಇರ್ತಾರೆ. ಇನ್ನು ಬಸವಾದಿ ಶಿವಶರಣರ ಹಿಂದೂ ಮಹಾಸಭಾ 31ನೇ ತಾರೀಕು ಗದಗನು ಹಮ್ಮಿಕೊಂಡಾರ. ಅಲ್ಲಿನೂ ಕುಂಭಮೇಳ ಆಗುತ್ತೆ. ಅದೂ ಸುಮಾರು 200 ಸ್ವಾಮಿಗಳು ಕಲಿತಾರ ಅನ್ನೋ ಒಂದು ವಿಷಯ. ಏನಿದು ಲಿಂಗಾಯತ ಮತ್ತು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ? ಯಾಕೆ ಈ ಎರಡರ ಮಧ್ಯೆ ಒಡಕು ಬರಾಕತ್ತೈತಿ? ಯಾರು ಲಿಂಗಾಯತರು ಮತ್ತು ಬಸವಾದಿ ಶಿವಶರಣರು ಅಂದ್ರೆ ಹಿಂದೂ ಸ್ವಾಮಿಗಳು ಯಾರು ಅನ್ನೋದನ್ನು ಒಂದೆರಡು ಸಣ್ಣ ವಾಕ್ಯದೊಳಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಲಿಂಗಾಯತರು ವರ್ಸಸ್ ಹಿಂದೂ, ಅದನ್ನು ಈಗ ಶಿವಶರಣರು ಅಂತಾಗಿತ್ತು. ಅದಾದಮೇಲೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಮಾರ್ಪಟ್ಟೈತಿ. ಅಂದ್ರೆ ಹೆಸರು ಬದಲಾವಣೆ ಆಗಿ ಹೊರಗೆ ಬರಾಕತ್ತೈತಿ, ಮಾರ್ಕೆಟಿಗೆ ಬರಾಕತ್ತೈತಿ. ಇವ್ರ ಉದ್ದೇಶ ಇಷ್ಟ: ಹಿಂದೂಗಳನ್ನು ಎಲ್ಲರನ್ನೂ ಒಗ್ಗೂಡಿಸ್ಬೇಕು ಅನ್ನೋದು. ತಪ್ಪೇನಿಲ್ಲ. ಹಿಂದುತ್ವವಾದಿಗಳು ಹಿಂದೂಗಳನ್ನು ಒಗ್ಗೂಡಿಸ್ರಿ, ಲಿಂಗಾಯತವಾದಿಗಳು ಲಿಂಗಾಯತರನ್ನು ಒಗ್ಗೂಡಿಸ್ರಿ. ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸುಮಾರು ಈ ಥರ ವಿಷಯಗಳನ್ನು ನಾವು ನೋಡಿವಿ. ಹೀಗಾಗಿ ಎರಡು ವಿಷಯನ ನಾವು ಹಂಚ್ಕೊತೀವಿ. ಯಾರ ಪರವೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ. ಅವ್ರಿಗೆ ಹೆಂಗೆ ಅನ್ಸುತ್ತೆ ಹಂಗೆ ತಿಳ್ಕೊಳ್ಳಿ. ಬಹುಶಃ ಲಿಂಗಾಯತರು ತಮ್ಮ ಒಂದು ಲಿಂಗಾಯತ ಧರ್ಮನ ಆಚರಣೆ ಮಾಡಾಕತ್ತಾರೆ, ಪ್ರತಿಪಾದಿಸಕತ್ತಾರೆ. ಅದು ಕೂಡ ತಪ್ಪಲ್ಲ. ಆದರೆ ಒಂದು ವಿಷಯ ನನ್ನ ಕಡೆಯಿಂದ ಲಿಂಗಾಯತರಿಗೆ ವಿಶೇಷವಾಗಿ, ಅದನ್ನು ನೀವು ಹೇಗೆ ತಗೋತೀರೋ ನನಗೆ ಗೊತ್ತಿಲ್ಲ. ಆದರೆ ಲಿಂಗಾಯತರು ಸಮಾನ ಮನಸ್ಕರು ಮತ್ತು ಸಮಾಜದೊಳಗೆ ಯಾವುದೋ ಒಂದು ವಿಚಾರ ಅಂತ ಬಂದಾಗ ಅದನ್ನು ಓರೆಗೆ ಹಚ್ಚಿ ಚರ್ಚೆಗೆ ಹಾಕಿ ಕೂಲಂಕುಷವಾಗಿ ಅದನ್ನು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತಾರ ಅನ್ನೋ ಒಂದೇ ಒಂದು ದೃಷ್ಟಿಕೋನದಿಂದ ನಾನು ಈ ವಿಚಾರನ ಹೇಳಕತ್ತೀನಿ. ಹಂಗಂಥೇಳಿ ಈ ಕಡೆ ಹಿಂದೂ ಮತ್ತೊಂದು ಅನ್ನೋರು ಅದನ್ನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ವಾಕ್ಯ, ಭಾಷೆ, ಮಾತು ಹಿಡಿತದೊಳಗೆ ಇರಬೇಕು ಮತ್ತು ಸಂವಿಧಾನಿಕವಾಗಿ ಇರಬೇಕು. ಅದರ ನಂತರ ನಿಮ್ಮ ಧರ್ಮನ ನೀವು ಪ್ರತಿಪಾದಿಸ್ರಿ. ಒಬ್ಬರ ಧರ್ಮ ಇನ್ನೊಬ್ಬರ ಮೇಲೆ ಹೊರೆ ಆಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ. ಮೊದಲು ಬಹುಶಃ ಇದು ಚುನೌತಿ ಸಿಕ್ಕಿದ್ದು ಅಂದ್ರೆ ಚಾಲು ಆಗಿದ್ದು ಬಹುಶಃ ಲಿಂಗಾಯತರ ಕಡೆಯಿಂದ ಅಂತ ಅನ್ಕೋಬಹುದು. ಯಾಕಂತಂದ್ರೆ ಒಂದು ಶರಣ ಸಂಸ್ಕೃತಿ ಅಭಿಯಾನ ಏನು ಶುರು ಆಯ್ತು ರಾಜ್ಯಾದ್ಯಂತ 32 ಜಿಲ್ಲೆ ಒಳಗೆ, ಅಲ್ಲಿಂದ ಬಹುಶಃ ಇಲ್ಲಿ ಹಿಂದುತ್ವವಾದಿಗಳಿಗೆ ಸ್ವಲ್ಪ ಟೆಂಪ್ಟ್ ಆಗೈತಿ ಅನ್ಕೋತೀನಿ. ಇಲ್ಲೇ ಯಾರ್ದು ತಪ್ಪಿಲ್ಲ, ಯಾರ್ದು ಸರಿನೂ ಅಲ್ಲ. ಲಿಂಗಾಯತರು ತಮ್ಮ ಧರ್ಮನ ಪ್ರತಿಪಾದಿಸಬೇಕಾದ್ರೆ ಅವರು ಬೇರೆಯವರಿಗೆ ಸ್ವಲ್ಪ ನೋವಾಗೋ ಥರ ಮಾತಾಡಿದ್ದು ಸತ್ಯ. ಚರ ಮತ್ತು ಸ್ಥಿರ, ಜಂಗಮ, ಷಟ್ ಸ್ಥಳಗಳು, ಗುಡಿ ಒಳಗೆ ದೇವರು ಇಲ್ಲ ಅಂತ ಕೆಲವೊಂದಷ್ಟು ವಿಷಯಗಳನ್ನು ಹೇಳಿದ್ದು ಈ ಕಡೆ ಅಂದ್ರೆ ಬಹುಸಂಖ್ಯಾತರು. ಹಿಂದೂಗಳು ಬಹುಸಂಖ್ಯಾತರಾದರೆ ಲಿಂಗಾಯತರು ಅಲ್ಪಸಂಖ್ಯಾತರಾಗ್ತಾರ. ಹಿಂಗೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅಂತಂದೆ ನಾನು. ಈ ಥರ ಆದಾಗ ಇಲ್ಲೇ ಹಿಂದುತ್ವವಾದಿಗಳಿಗೆ ಅಥವಾ ಬಹುಸಂಖ್ಯಾತರಿಗೆ ನೋವಾಗಿದ್ದು ಸಹಜ. ಇಲ್ಲಿ ಲಿಂಗಾಯತರಿಗೆ ಒಂದು ವಿಷಯ ಸ್ಪಷ್ಟಪಡಿಸೋದು ಏನು ಅಂತಂದರೆ, ನಿಮ್ಮ ಧರ್ಮನೇ ನಿಮಗೆ ಶ್ರೇಷ್ಠ ಅನಿಸಿದ್ರೆ ಅಂದರೆ ಲಿಂಗವನ್ನು ಆಯತ ಮಾಡಿಕೊಂಡಿರುವವನೇ ಲಿಂಗಾಯತ. ಅಂದರೆ ಜಾತಿ ಯಾವುದಾದ್ರೂ ಇರಲಿ, ಆತ ಏನಾದರೂ ಲಿಂಗವನ್ನು ಧರಿಸಿದ್ದೇ ಆದರೆ ಆತ ಲಿಂಗಾಯತ ಧರ್ಮಿಷ್ಠನಾಗಿ ಪರಿವರ್ತನೆ ಆಗ್ತಾನೆ ಅನ್ನೋದು ಅವರ ಒಂದು ಸೂಕ್ಷ್ಮವಾದ ಹೇಳಿಕೆ. ಆದರೆ ಇದು ಹೇರಿಕೆ ಆಗಬಾರ್ದು, ಇನ್ನೊಬ್ಬರ ಮೇಲೆ ಹೇರಿಕೆ ಆಗಬಾರ್ದು. ಒಂದು ಉದಾಹರಣೆ ಮುಖಾಂತರ ಹೇಳಬೇಕಾದ್ರೆ, ಲಿಂಗಾಯತ ನನಗೇನಾದರೂ ಸರಿ ಅನಿಸಿದ್ರೆ, ನಾನೇನಾದರೂ ಲಿಂಗನ ಆಯತ ಮಾಡಿಕೊಂಡ್ರೆ ಅದು ನನ್ನ ವೈಯಕ್ತಿಕ ವಿಚಾರ ಆಗಬೇಕು ಹೊರತು ನನಗೆ ಲಿಂಗನ ಆಯತ ಮಾಡಿಕೊಡ್ರಿ ಅಂತ ಯಾರೂ ಹೊರೆ ಒತ್ತಡ ಕೊಡಬಾರ್ದು. ನಾನು ಅಂದರೆ ಇನ್ನು ನಾನು ಅಲ್ಲ, ನನ್ನ ಹಾಗೆ ಬೇರೆಯವರು. ಲಿಂಗಾಯತರು ವಿಭೂತಿ ಹಚ್ಚುವಂತಾರ ಮತ್ತು ನಡಬರ್ಕ್ ಇಲ್ಲಿನೂ ವಿಭೂತಿನ ಹಚ್ಚುವಂತಾರ. ಇಲ್ಲೇ ಕಾಡು ಸಿದ್ದೇಶ್ವರ ಸ್ವಾಮಿಗಳು
ವಿಭೂತಿನೂ ಹಚ್ಕೊತಾರ ಮತ್ತೆ ನಡವರ್ಕ ಕುಂಕುಮ ಹಚ್ಕೋತಾರ. ಲಿಂಗಾಯತರಿಗೆ ಮತ್ತೆ ಈಗೇನು ಬಸವಾದಿ ಶಿವಶರಣ ಹಿಂದೂ ಅಂತಾರಲ್ಲ ಇವ್ರಿಗೆ ಇಲ್ಲೇ ವ್ಯತ್ಯಾಸ ಬರಾಕತ್ತೈತಿ. ವಿಷಯ ಪಿಕ್ ಆ್ಯಂಡ್ ಚೂಸ್ ಆಗಬಾರ್ದು, ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಅಂದರೆ ಮುಟ್ಟಿ ಹೋದ ಅಂತಾರಲ್ಲ ಹಂಗಾಗಬಾರ್ದು. ಇದನ್ನ ಚರ್ಚೆಗೆ ಓರಿಗೆ ಹಚ್ಚೋ ಕೆಲಸ ಆಗಬೇಕು. ಸಮಾನ ಮನಸ್ಕರಿಗೆ ವೇದಿಕೆಯನ್ನ ತಯಾರು ಮಾಡಿಕೊಡ್ರಿ. ಯಾರು ಶುದ್ಧ ಇದ್ದಾರೋ, ಯಾರು ಚರ್ಚೆಗೆ ಬರೋಕೆ ಅವಕಾಶ ಐತೋ ಅವ್ರು ಚರ್ಚೆಗೆ ಬರಲಿ, ಯಾರಿಗೆ ಬರೋಕ್ಕಾಗಲ್ಲ ಬಿಟ್ಬಿಡ್ರಿ. ಆದ್ರೆ ಲಿಂಗಾಯತ ಧರ್ಮದವರಿಗೆ ಒಂದು ಕಿವಿ ಮಾತು ಏನು ಅಂತಂದ್ರೆ, 1ನೇ ತರಗತಿಯ ಮಗುವಿಗೆ 10ನೇ ತರಗತಿಯ ಸಿಲೆಬಸ್ ಕೊಟ್ರೆ ಹೆಂಗಾಗತ್ತ? ಇಲ್ಲಿ ನಾವು ಯಾರ ಪರನೂ ಮತ್ತು ವಿರೋಧ ಇಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿ ಅಷ್ಟೇ. ಇದಕ್ಕೆ ಕೆಟ್ಟ ಕಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಕೊಟ್ಟಿರೋ ಕಮೆಂಟ್ಸು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಇರ್ತಾವಂತ ಅನ್ಕೋತೀವಿ. ಇನ್ನು ಲಿಂಗಾಯತರಿಗೆ ನೀವು ಮುಕ್ತ ಚರ್ಚೆಗೆ ವೇದಿಕೆ ಸಜ್ಜು ಮಾಡಿಕೊಡ್ರಿ. ಯಾರಿಗಾದ್ರೂ ಆಹ್ವಾನ ಕೊಡ್ರಿ. ಯಾರು ಬರ್ತಾರ ಸರಿ, ಯಾರು ಬರಲ್ಲ ಬಿಟ್ಬಿಡ್ರಿ. ಮತ್ತೆ ಒಂದು ಉದಾಹರಣೆ ಸಮೇತ ನಿಮಗೆ ಇನ್ನೊಂದು ಮಾತು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಉದಾಹರಣೆ, ನಾವು ಆಂಧ್ರದೊಳಗೆ ಹೋದ್ರಂದ್ರೆ ತೆಲುಗು ಮಾತನಾಡಿದ್ರಂದ್ರೆ ಅಲ್ಲಿ ಒಂದು ಸಬ್ಜೆಕ್ಟ್, ಒಂದು ವಿಚಾರ, ಒಂದು ವಾಕ್ಯ ಬರುತ್ತೆ, ಒಂದು ಪದ ಐತಿ. ರೇಪು ಅನ್ನೋ ಒಂದು ಪದ ಐತಿ. ರೇಪು ಅಂತಂದ್ರೆ ಏನು? ಸೊ ರೇಪು ಅನ್ನೋ ಒಂದೇ ಒಂದು ವಾಕ್ಯ ನಾಳೆ ಅನ್ನೋ ಅರ್ಥ. ಸೊ ರೇಪು ಅನ್ನೋ ಒಂದು ಪದ ನಾಳೆ ಅಂತ ಕೊಡುತ್ತಂದಾಗ ಒಂದು ಭಾಷೆ ಒಳಗ ಅದು ರೇಪು ಆಗುತ್ತೆ. ಆ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಬಂದ್ರೆ, ಕನ್ನಡಕ್ಕೆ ಬಂದ್ರೆ ನಾಳೆ, ಇಂಗ್ಲಿಷ್ ಒಳಗೆ ಬಂದ್ರೆ ಎಷ್ಟು ಅಧ್ವಾನ ಆಗುತ್ತ. ಅದರಂಗ ಲಿಂಗಾಯತರು ತಮ್ಮ ಪ್ರತಿಪಾದನೆ ಭಾಷಾವಾರು ಸ್ಥಳವಾರು ಇರಬೇಕು. ನಾನು ಆಗಲೇ ಹೇಳಿದ್ನಲ್ಲ, 1ನೇ ತರಗತಿ ಹುಡುಗನಿಗೆ 10ನೇ ತರಗತಿ ಸಿಲೆಬಸ್ ಕೊಟ್ರೆ ಹೆಂಗಾಗುತ್ತ ಹಂಗಾಗುತ್ತ. ಸಡನ್ ಆಗಿ ಇಮಿಡಿಯೇಟ್ ಆಗಿ ದೇವರಿಲ್ಲ ಅಂತ ಅನ್ನೋದಾಗ್ಬೋದು, ಚರ ಸ್ಥಿರ ಅಂತ ಅನ್ನೋದಾಗ್ಬೋದು. ಸಡನ್ ಆಗಿ ಯಾರಿಗೂ ಅರ್ಥ ಆಗ್ತಿರಂಗಿಲ್ಲ. ಅದಕ್ಕೆ ನಿಮ್ಮ ಒಂದು ಧರ್ಮನ ನೀವು ಪ್ರತಿಪಾದಿಸ್ಬೇಕಾದ್ರೆ ನೀವು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ದಿಂದಾನೇ ಹೋಗ್ಬೇಕಾಗತ್ತೆ. ಅಂದ್ರೆ ತಳಮಟ್ಟದಿಂದ ಹಂತವಾಗಿ ಹೇಳ್ಕೊತ ಹೋದಂಗೆಲ್ಲ. ಈ ಉದಾಹರಣೆ ಷಟ್ ಸ್ಥಳ ಅಂತೀರಲ್ಲ, ಆ ಷಟ್ ಸ್ಥಳದೊಳಗೆ 1ನೇ ಸ್ಥಳನ ಮುಟ್ಟೋವರೆಗೂ 2ನೇ ಸ್ಥಳನ ಮುಟ್ಟಾಕ ಆಗಂಗಿಲ್ಲ. ಆ 1 ಮೆಟ್ಲು ಹತ್ತಿದ್ಮೇಲೆ 2ನೇ ಮೆಟ್ಲು ಹತ್ತು ಅಂತ ಹೇಳಿ ಪುಷ್ ಮಾಡಿದಾಗ ಮಾತ್ರ 2ನೇ ಮೆಟ್ಲು ಹತ್ತಕ್ಕೆ ಸಾಧ್ಯ ಆಗುತ್ತೆ. ಇದು ಬರೇ ಲಿಂಗಾಯತ ಧರ್ಮದೊಳಗೆ ಈ ಥರ ಮೆಟ್ಲು ಅದಾವ ಅಂತ ಅರ್ಥ ಅಲ್ಲ. ಎಲ್ಲ ಧರ್ಮದೊಳಗೂ ಮೆಟ್ಲು ಇರ್ತಾವೆ. ಎಲ್ಲ ಧರ್ಮದವರಿಗೆ ಆಯಾ ಧರ್ಮನೇ ಅವ್ರಿಗೆ ಮುಖ್ಯ ಆಗತ್ತ. ಇಲ್ಲೇ ಲಿಂಗಾಯತರಿಗೆ ಲಿಂಗಾಯತ ಮುಖ್ಯ, ಹಿಂದೂಗಳಿಗೆ ಹಿಂದೂ ಮುಖ್ಯ, ಬಸವಣ್ಣವ್ರಿಗೆ ಬಸವಣ್ಣನೂ ಮುಖ್ಯ. ಬಸವಣ್ಣ ಜಾಗತಿಕ ಇದ್ದಾರವರು, ಅವ್ರಿಗೆ ನಾನು ಬಳಸ್ಬೇಕು ನೀನು ಬಳಸ್ಬೇಕು ಅಂತೇನಿಲ್ಲ, ಯಾರಾದ್ರೂ ಬಳಸ್ಬೋದು. ಆದರೆ ವಾಕ್ಯಗಳು ಪದ ಬಳಕೆಗಳು ಸರಿಯಾಗಿ ಇರಬೇಕು. ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದೊಳಗೆ ಸಾಕಷ್ಟು ಜನರು ಸಾಕಷ್ಟು ರೀತಿ ಮಾತಾಡಿದ್ದೈತಿ. ಎಷ್ಟಾದರೂ ಮಾತಾಡ್ರಿ, ಎಷ್ಟಾದರೂ ಚರ್ಚೆ ಮಾಡ್ರಿ, ಆದರೆ ಪದಗಳು ವಾಕ್ಯಗಳು ಅಂದ್ರೆ ಬೇಗುಳು ಅಂತೀವಲ್ಲ ಆ ಥರ ಆಗಬಾರ್ದು. ಮತ್ತು ಪದಗಳು ಸಂವಿಧಾನಾತ್ಮಕವಾಗಿ ಇರಬೇಕು ಅನ್ನೋದನ್ನು ನಾವು ಇಲ್ಲಿ ಯಾಕೆ ಒತ್ತಿ ಹೇಳಕತ್ತೀವಿ ಅಂದ್ರೆ, ಸಮಾಜದ ಸ್ವಾಸ್ಥ್ಯ ಹಾಳಾಗೋದ ಪದ ಬಳಕೆಯಿಂದ. ಪದ ಬಳಕೆಗಳು ಸರಿಯಾಗಿ ಕ್ರಮವಾಗಿ ಇರಬೇಕು. ಇನ್ನಾಗಲೇ ನಾನು ಲಿಂಗಾಯತರಿಗೆ ಹೇಳಿದೆ, ಹಂತವಾಗಿ ಮುಟ್ಸೋ ಪ್ರಯತ್ನ ಮಾಡ್ರಿ. ನಿಮ್ಮ ಧರ್ಮ ನಿಮಗೆ ಶ್ರೇಷ್ಠ ಅನ್ಸಿದ್ರಂದ್ರೆ ಇನ್ನೊಬ್ರಿಗೆ ಹೊರೆ ಆಗಲಾರ್ದಂಗ ನೀವು ಇನ್ನೊಬ್ರಿಗೆ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ರಿ. ನಮ್ಮ ಧರ್ಮ ಸರಿ ಐತೆ ಅಂತ ಹೇಳೋ ಪ್ರಯತ್ನ ಮಾಡ್ರಿ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಷಟ ಸ್ಥಳದೊಳಗ ಕೊನೆಯದು ಅಂದ್ರೆ 6ನೇದು ಐಕ್ಯ ಅನ್ನೋ ಒಂದು ಪದ ಬರುತ್ತೆ ಲಿಂಗಾಯತರೊಳಗ. ಇದಕ್ಕ ಐಕ್ಯ ಅಂತಾರ. ಅಕಸ್ಮಾತ್ ಇದ ಐಕ್ಯನ ಹಿಂದೊಳಗೆ ಬಂದ್ರೆ ಏನಾಗುತ್ತೆ? ಸಮಾಧಿ, ಜೀವಂತ ಸಮಾಧಿ, ಐಕ್ಯ ಆದ್ರು ಅಂತ ಅನ್ನೋ ಒಂದು ಸ್ಟೈಲ್ ಬರ್ತದೆ. ಹಿಂಗಾಗಿ ನಾನು ಆಗಲೇ ತೆಲುಗುದಂದು ರೇಪು ಅನ್ನೋ ಒಂದು ಪದನ ಬಳಸಿದೆ. ಆ ರೇಪ್ ಅನ್ನೋ ಪದ ತೆಲುಗು ಒಳಗೆ ಬಂದಾಗ ನಾಳೆ ಅಂತಾಗತ್ತ, ಕನ್ನಡದೊಳಗೆ ಬಂದಾಗ ನಾಳೆ ಅಂತಾಗತ್ತ, ಇಂಗ್ಲಿಷ್ ಅಂತ ಬಂದಾಗ ಈ ಸಮಸ್ಯೆಗಳು ಉದ್ಭವ ಆಗಬಾರದು ಅನ್ನೋ ಕಾರಣಕ್ಕೆ ನಿಮ್ಮ ಒಂದು ಧರ್ಮದ ಆಚರಣೆ ನಿಮ್ಮ ಒಂದು ಹದ್ದುಬಸ್ತೊಳಗೆ ಆಗಲಿ. ಮತ್ತು ಇದನ್ನ ವಿಡಿಯೋ ನೋಡಿಕೊಂಡು ಯಾರು ಪರ್ಸ್ನಲ್ ಆಗಿ ಟೆಂಪ್ಟ್ ಆಗೋ ಅವಶ್ಯಕತೆ ಇಲ್ಲ. ಒಂಥರ ಒಂದು ವೇದಿಕೆ ಅಂತ ಅನ್ಕೋಬಹುದು. ಈ ಬಸವಾದಿ ಶಿವಶರಣ ಹಿಂದೂ
ಸಮಾವೇಶ ಅನ್ನೋದಾಗಬಹುದು ಲಿಂಗಾಯತರಂತ ಆಗ್ಬಹುದು. ಎಲ್ಲ ಧರ್ಮದವರಿಗೂ ಅವರವರ ಧರ್ಮನ ಆಚರಣೆ ಮಾಡೋ ಮುಕ್ತ ಅವಕಾಶ ಸಂವಿಧಾನ ಕೊಟ್ಟೈತಿ. ಮತ್ತು ನಿಮ್ಮ ಧರ್ಮದ ಶ್ರೇಷ್ಠತೆಯನ್ನ ನೀವು ಸಮಾಜಕ್ಕೆ ಮೂಡಿಸೋ ಪ್ರಯತ್ನ ಮಾಡ್ರಿ ಹೊರತು ಅದು ಹೊರೆ ಆಗಬಾರ್ದು. ಯಾವುದೇ ಧರ್ಮ ಆದರೂ ಕೂಡ ಅವರವರ ಧರ್ಮ ಅವರಿಗೆ ಹೆಚ್ಚು ಮತ್ತು ಪ್ರಿಯ, ಆದರೆ ಇನ್ನೊಬ್ಬರಿಗೆ ಅದು ವಿಷಯವಾಗಿ ಪರಿಣಮಿಸಬಾರದು. ಸೌಹಾರ್ದತೆ ಕಾಪಾಡೋದು ಒಂದೇ ನನ್ನ ವಿಚಾರ ಆಗಿತ್ತು. ಇದು ಬಿಟ್ರೆ ಮತ್ತೇನಿಲ್ಲ ಅಂತ ಮತ್ತೆ ಸಿಗ್ತೀನಿ.